ಎಲ್ರಿಗೂ ನಮಸ್ಕಾರ. ಆನಂದ ಕಲ್ಲುಕುಂಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್, ಈ ಒಂದು ಸ್ಕ್ಯಾಮಿಂದ ತುಂಬ ಜನ ಹಣ ಕಳ್ಕೊಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಒಂದು ಲೇಡಿ 1,20,00,000 ಕಳ್ಕೊಂಡಿದೆ. ಇದೇ ಬೆಂಗಳೂರಲ್ಲಿ ಒಂದು ಲೇಡಿ 14,57,000 ಕಳ್ಕೊಂಡಿದ್ದಾರೆ ಬರೋಬ್ಬರಿ. ಪುಣೆಯಲ್ಲಿ ಒಬ್ಬರು ವುಮೆನ್ನು 20 ಲಕ್ಷ ಕಳ್ಕೊಂಡಿದ್ದಾರೆ. ನೋಯ್ಡಾದಲ್ಲಿ ಒಬ್ಬರು ವುಮೆನ್ನು 59 ಲಕ್ಷ ಕಳ್ಕೊಂಡಿದ್ದಾರೆ. ಹೀಗೆ ತುಂಬ ಜನ ಹಣ ಕಳ್ಕೊಳ್ತಾ ಇದ್ದಾರೆ. ಇದರ ಅರಿವು ಯಾರಿಗೂ ಬರ್ತಾ ಇಲ್ಲ. ಈ ಡಿಜಿಟಲ್ ಅರೆಸ್ಟ್ನ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಮೇನ್ ಟಾಪಿಕ್ಗೆ ಬರೋಣ. ಡಿಜಿಟಲ್ ಅರೆಸ್ಟ್ ಅಂದರೆ ಏನು? ಹ್ಯಾಕಿಂಗ್ ಅಥವಾ ಸೈಬರ್ ಕ್ರೈಮ್ಗಳಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆ ಹಿಡಿಯೋದಕ್ಕೆ ಅಥವಾ ತನಿಖೆ ಮಾಡೋದಕ್ಕೆ ಸರ್ಕಾರದಿಂದ ಅಥಾರಿಟಿ ಪಡೆದ ಅಧಿಕಾರಿಗಳು ಆನ್ಲೈನ್ ಡೇಟಾ ಮತ್ತು ಸಂವಹನಗಳನ್ನು ನಿಲ್ಲಿಸೋದು ಅಥವಾ ನಿಯಂತ್ರಣ ಮಾಡೋದು ಡಿಜಿಟಲ್ ಅರೆಸ್ಟ್ ಆಗಿದೆ. ಡಿಜಿಟಲ್ ಅರೆಸ್ಟ್ ಏಕೆ ಮಾಡ್ತಾರೆ, ಹೇಗೆ ಮಾಡ್ತಾರೆ? ಆನ್ಲೈನ್ ಅಪರಾಧ ಚಟುವಟಿಕೆಗಳನ್ನು ತನಿಖೆ ಮಾಡಲು ಮತ್ತು ನಿಲ್ಲಿಸಲು ಕೇಂದ್ರ ಮತ್ತು ರಾಜ್ಯದ ಸೈಬರ್ ಅಪರಾಧ ತನಿಖಾಧಿಕಾರಿಗಳು ಕಾನೂನಿನ ಪ್ರಕಾರ ಜಾರಿ ಮಾಡ್ತಾರೆ. ಇವರು ಯಾವುದೇ ಒಂದು ಕಾಲ್ ಮಾಡಿ ಎದುರಿಸೋದಾಗಲಿ ಏನು ಮಾಡೋದಿಲ್ಲ. ಠಾಣೆ ಅಥವಾ ಅಧಿಕೃತ ವಿಚಾರಣಾ ಕೇಂದ್ರಕ್ಕೆ ಕರೆಸಿ ವಿಚಾರಣೆ ಮಾಡ್ತಾರೆ. ಯಾವುದೇ ಒಂದು ದೂರವಾಣಿ ಸಂದೇಶ, ವಿಡಿಯೋ ಕರೆ, ಇನ್ಯಾವುದೇ ರೀತಿಯಲ್ಲಿ ತನಿಖಾಧಿಕಾರಿಗಳು ಬೆದರಿಕೆ ಹಾಕೋದಾಗಲಿ ಏನೂ ಮಾಡೋದಿಲ್ಲ. ಸೂಕ್ತವಾದ ಕೋರ್ಟ್ ನೋಟಿಸ್ ಇರ್ಬೋದು, ಇಲ್ಲ ಆ ಒಂದು ಸಂಸ್ಥೆಯ ನೋಟಿಸ್ ಮುಖಾಂತರ ನಿಮಗೆ ಮಾಹಿತಿ ಕೊಟ್ಟು ಠಾಣೆಗೆ ಕರೆಸಿ, ಠಾಣೆ ಅಥವಾ ಯಾವುದಾದ್ರೂ ಒಂದು ವಿಚಾರಣಾ ಕೇಂದ್ರ ಏನಿರುತ್ತೆ ಅವರ ಅಧಿಕೃತ ವಿಚಾರಣಾ ಕೇಂದ್ರ, ಅಲ್ಲಿಗೆ ಕರೆಸಿ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತೆ. ಅದೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್, ಇದು ಯಾರು ಮಾಡ್ತಿದ್ದಾರೆ ಅಂದರೆ ಹ್ಯಾಕರ್ಸ್. ಸೈಬರ್ ಅಪರಾಧದ ಒಂದು ಹೊಸ ರೂಪ ಆಗಿದೆ. ವಂಚಕರು ಮೆಸೇಜ್, ಇಮೇಲ್, ವಿಡಿಯೋ ಕಾಲ್ ಅಥವಾ ನಾರ್ಮಲ್ ಕಾಲ್ ಮುಖಾಂತರ ಜನರನ್ನು ಕಾನೂನಿನ ಬಲೆಯಲ್ಲಿ ಸಿಲುಕಿಸಿದಾಗೆ. ಅಂದರೆ ನಿಮ್ಮ ಮೇಲೆ ನೀವು ಯಾವುದೋ ಒಂದು ತಪ್ಪು ಮಾಡಿದ್ದೀರಿ ಆನ್ಲೈನಲ್ಲಿ, ಸೊ ಅದಕ್ಕೋಸ್ಕರ ನಾವು ನಿಮ್ಮನ್ನು ಕಾನೂನಿನ ಪ್ರಕಾರ ಮೊಕದ್ದಮೆಯನ್ನು ಹೂಡಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಜನರನ್ನು ಎದುರಿಸಿ ಭಯಭೀತರನ್ನಾಗಿ ಮಾಡಿ ಹಣನ ದೋಚಿಕೊಳ್ಳುವಂಥ ಒಂದು ವಿಧಾನ ಆಗಿದೆ. ಇವರ ಕಾರ್ಯವಿಧಾನಗಳು ಹೇಗಿರ್ತವೆ? ಈಗ ನೀವು ಬಳಸೋ ಒಂದು ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್, ಮೊಬೈಲ್, ಯಾವುದೋ ಒಂದು ಡಿವೈಸಸ್ಗೆ ನೀವು ಒಂದು ವೆಬ್ಬಲ್ಲಿ ಏನೋ ಸರ್ಚ್ ಮಾಡ್ತಿರ್ಬೇಕಾದ್ರೆ ಮಾಲ್ವೇರ್ನಂತಹ ವೈರಸ್ಗಳನ್ನ ಕಳಿಸ್ಕೊಟ್ಟಾಗ ನಿಮ್ಮ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ. ಅದರ ಮೇಲೆ ಈ ಸೈಬರ್ ತನಿಖಾ ಸಂಸ್ಥೆಗಳ ಹೆಸರಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಮೆಸೇಜು ಕಾಣಿಸುತ್ತೆ. ಅದರಲ್ಲಿ ನೀವು ಯಾವುದೋ ಒಂದು ಪೊರ್ನ್ ವಿಡಿಯೋಸೋ ಇಲ್ಲ ಪೊರ್ನ್ ಸೈಟ್ಗೆ ಏನೋ ನೀವು ಪದೇ ಪದೇ ಲಾಗಿನ್ ಆಗಲಿಕ್ಕೆ ಟ್ರೈ ಮಾಡಿದ್ದೀರಿ. ಸೊ ಅದಕ್ಕೋಸ್ಕರ ನಾವು ನಿಮ್ಮ ಒಂದು ಎಂಟೈರ್ ಡಿಜಿಟಲ್ ಏನು ಪ್ಲಾಟ್ಫಾರ್ಮ್ ಇದೆ, ನಿಮ್ಮ ಒಂದು ಡಿವೈಸ್ಗಳಲ್ಲಿ ಎಲ್ಲನೂ ನಾವು ಅದನ್ನ ಸ್ಟಾಪ್ ಮಾಡಿದ್ದೀವಿ. ನೀವು ಇಷ್ಟು ಒಂದು ದೊಡ್ಡ ಅಮೌಂಟು ನಿಮ್ಮ ಒಂದು ದಂಡದ ರೂಪದಲ್ಲಿ ಪಾವತಿ ಮಾಡದೆ ಹೋದರೆ ಇದನ್ನ ಕಂಪ್ಲೀಟಾಗಿ ಬ್ಲಾಕ್ ಮಾಡ್ತೀವಿ, ನಿಮಗೆ ಯಾವುದೇ ಒಂದು ನಿಮ್ಮ ಡಾಟಾ ಯಾವುದೂ ಸಿಗೋದಿಲ್ಲ, ಹಾಗೆ ಹೀಗೆ ಅಂತಂದು ಒಂದು ಮೆಸೇಜ್ ಬಂದಿರುತ್ತೆ. ಅಲ್ಲಿ ಒಂದು ದೊಡ್ಡ ಮೊತ್ತದ ದಂಡ ನಿಗದಿಯಾಗಿರುವಂತೆ ತೋರಿಸಿ ಆ ಮೊತ್ತವನ್ನು ಪಾವತಿಸುವವರೆಗೆ ನೀವು ಆ ಸಂದೇಶದಿಂದ ನಿರ್ಗಮಿಸಲಾಗದಂತೆ ಹ್ಯಾಂಗ್ ಮಾಡಲಾಗಿರುತ್ತದೆ. ಅಂದರೆ ಆ ಕಂಪ್ಲೀಟು ನೀವು ಬೇರೆ ಯಾವುದೇ ಆಪ್ಷನ್ನು ಅಲ್ಲಿ ವರ್ಕ್ ಆಗೋದಿಲ್ಲ. ಆ ಒಂದು ಮೆಸೇಜ್ ಬಿಟ್ಟು ಬೇರೆ ಏನೂ ನಿಮ್ಮ ಸ್ಕ್ರೀನ್ ಮೇಲೆ ಕ್ಲಿಕ್ ಆಗೋದಿಲ್ಲ, ನೀವು ಬ್ಯಾಕ್ ಬರೋದಕ್ಕೂ ಆಗೋದಿಲ್ಲ. ಅಂಥ ಟೈಮಲ್ಲಿ ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ನಿಮ್ಮ ಒಂದು ಯಾವ ಡಿವೈಸ್ ಇದೆ ಅದನ್ನ ಶಟ್ ಡೌನ್, ಅಂದರೆ ಡೈರೆಕ್ಟ್ ಪವರ್ ಬಟನ್ ಮುಖಾಂತರ ಶಟ್ ಡೌನ್ ಮಾಡಿ ಆಫ್ ಮಾಡಿ, ಮತ್ತೆ ಆನ್ ಮಾಡ್ಕೊಳ್ಳಿ. ನಿಮ್ಮ ಡಾಟಾ ಏನೂ ಸಮಸ್ಯೆ ಆಗೋದಿಲ್ಲ, ನೀವು ಅವರ ಕಪಿಮುಷ್ಟಿಗೆ ಸಿಗೋದಿಲ್ಲ. ನಂತರ ಅವರೇನು ಮಾಡ್ತಾರೆ, ಫೋನ್ ಮಾಡ್ತಾರೆ ನಿಮಗೆ.
ಆ ಮೆಸೇಜು ಏನು ಬ್ಲಿಂಕ್ ಅಲ್ಲಿ ತೋರಿಸ್ತಾ ಇರುತ್ತೆ, ಅದಾದಮೇಲೆ ಪೊಲೀಸ್ ಅಥವಾ CBI, CID, ಜಾರಿ ನಿರ್ದೇಶನ ED ಈ ಥರ ಮುಂತಾದ ಏನು ತನಿಖಾ ಸಂಸ್ಥೆಗಳಿದೆ, ಇನ್ವೆಸ್ಟಿಗೇಷನು ಸಂಸ್ಥೆಗಳು, ಅದರ ಹೆಸರಲ್ಲಿ ನಿಮಗೆ ಡೂಪ್ಲಿಕೇಟ್ ಕಾಲ್ಸ್ನ ಮಾಡ್ತಾರೆ. ಕೆಲವೊಂದು ಸಲ ವಿಡಿಯೋ ಕಾಲ್ನ ಯಾವುದೋ ಒಂದು ಈಗ ಪೊಲೀಸ್ ಅಂತ ಹೇಳ್ತಾರೆ, ಯಾರೋ ಹೈಯರ್ ಅಥಾರಿಟಿ ಆಫೀಸರ್ ಥರ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ನಿಮಗೆ ವಿಡಿಯೋ ಕಾಲ್ ಸಹ ಮಾಡ್ತಾರೆ. ನೀವು ಸೈಬರ್ ಅಪರಾಧವನ್ನು ಎಸಗಿದ್ದು ನಿಮ್ಮ ಮೇಲೆ ಮೊಕದ್ದಮೆಯನ್ನು ದಾಖಲಿಸುತ್ತಿದ್ದೇವೆ. ಮೊಕದ್ದಮೆ ದಾಖಲಾದಲ್ಲಿ ಶಿಕ್ಷೆಯ ವಿವರ ಹಾಗೂ ದಂಡದ ಮೊತ್ತ ಹೀಗೆ ಇಲ್ಲ ಸಲ್ಲದ್ದನ್ನು ಹೇಳಿ ನಿಮ್ಮನ್ನು ಭಯಪಡಿಸುತ್ತಾರೆ. ನೀವು ಯಾವುದೋ ಒಂದು ಸೈಬರ್ ಕ್ರೈಮ್ನ ಮಾಡಿದ್ದೀರಿ, ಆದ್ದರಿಂದ ನಿಮ್ಮ ಮೇಲೆ ನಾವು ಕಾನೂನು ಪ್ರಕಾರ ಮೊಕದ್ದಮೆ ದಾಖಲಿಸ್ತಾ ಇದ್ದೀವಿ. ಈ ಒಂದು ಕೇಸ್ ದಾಖಲಾದಲ್ಲಿ ಶಿಕ್ಷೆ ನಿಮಗೆ ಇಷ್ಟು ವರ್ಷ ಬೀಳ್ಬೋದು, ನಿಮಗೆ ಇಷ್ಟು ಲಕ್ಷ ದಂಡ ಹಾಕ್ಬೋದು ಕೋರ್ಟು, ಹಾಗೆ ಏನೇನು ಹೇಳಿ ನಿಮಗೆ ಭಯಪಡಿಸ್ತಾರೆ. ಅಲ್ಲಿ ಏನು ತೋರಿಸ್ತಾ ಇದೆ ಮೆಸೇಜಲ್ಲಿ, ಅಷ್ಟು ಅಮೌಂಟ್ನ ನೀವು ಪಾವತಿ ಮಾಡೋವರೆಗೂ ನಿಮ್ಮನ್ನು ಅವರು ಇಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಅಕ್ಕಪಕ್ಕ ಎಲ್ಲಾದರೂ ಹೋದ್ರು ಅಂದರೂ ಸಹ ನಾವು ನಿಮ್ಮ ಮೇಲೆ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತೀವಿ. ನಿಮ್ಮನ್ನು ಯಾರಿಗೂ ಕಾಲ್ ಮಾಡೋಕ್ಕೆ ಸಹ ಅವ್ರು ಬಿಡೋದಿಲ್ಲ, ಅಷ್ಟು ನಿಮಗೆ ಟಾರ್ಚರ್ ಕೊಡ್ತಾರೆ. ಈಗ ಏನು ಹೇಳಿದೆ ನಾನು ಸ್ಟಾರ್ಟಿಂಗಲ್ಲಿ, ಬೆಂಗಳೂರು ವುಮೆನ್ನು 1,20,00,000 ಕಳ್ಕೊಂಡಿದ್ದಾರೆ ಅಂತಂದು, ಅವ್ರಿಗೆ ಸುಮಾರು 60 ಗಂಟೆಗಳ ಕಾಲ ಅವರು ಟಾರ್ಚರ್ ಕೊಟ್ಟಿದ್ದಾರೆ. ಅವ್ರನ್ನ ಮನೆ ಬಿಟ್ಟು ಆಚೆ ಹೋಗ್ದಂಗೆ, ಯಾರನ್ನೂ ಕಾಂಟ್ಯಾಕ್ಟ್ ಮಾಡ್ದಂಗೆ. ಇತ್ತೀಚೆಗೆ ಒಂದು 3 days ಬ್ಯಾಕ್ ನೋಯ್ಡಾದಲ್ಲಿ ಅವರಿಗೆ 48 ಗಂಟೆಗಳ ಕಾಲ ಗೃಹ ಬಂಧನವನ್ನು ವಿಧಿಸಿರ್ತಾರೆ. ಅಂದರೆ ವಿಡಿಯೋ ಕಾಲ್ ಮುಖಾಂತರ ಅವ್ರನ್ನ ಅಬ್ಸರ್ವ್ ಮಾಡಿ ಅಷ್ಟು ಟಾರ್ಚರ್ ಮಾಡ್ತಾರೆ. ನೀವು ಅದನ್ನು ಏನಾದರೂ ನಂಬಿ ಭಯಪಟ್ಟು ಅವರ ಒತ್ತಾಯಕ್ಕೆ ಮಣಿದು ನೀವು ಅವ್ರನ್ನೇ ಒಂದು ವೇಳೆ ತುಂಬ ಬೇಡ್ಕೊಂಡ್ರಿ ಅಂದರೆ, ಸರಿ ಲಂಚ ಕೊಡಿ, ಈ ಪ್ರಕರಣನ ನಾವು ಮುಚ್ಚಾಕ್ತೀವಿ, ಈ ಒಂದು ಕೇಸನ್ನ ಬಿಟ್ಬಿಡ್ತೀವಿ. ಒಟ್ಟಿನಲ್ಲಿ ಏನೋ ನಿಮ್ಮ ಅಕೌಂಟಿಂದ ಅವರಿಗೆ ₹1 ಟ್ರಾನ್ಸಾಕ್ಷನ್ ಆಗಲೇಬೇಕು, ಅದನ್ನು ಅವ್ರು ಕಾಯ್ತಾ ಇರ್ತಾರೆ. ನೀವೇನಾದರೂ ಅವರಿಗೆ ನಿಮ್ಮ ಅಕೌಂಟಿಂದ ಅಟ್ಲೀಸ್ಟು ₹1 ಸಹ ನೀವು ಪೇ ಮಾಡಿದ್ರು, ಅವರು 1 ಲಕ್ಷ ಕೇಳ್ಬೋದು, 2 ಲಕ್ಷ, ಎಷ್ಟಾದರೂ ಸರಿ, ಅವ್ರಿಗೇನೋ ಜಸ್ಟ್ ಟ್ರಾನ್ಸಾಕ್ಷನ್ ಆಗಬೇಕು ಅಷ್ಟೇ. ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಇಡೀ ನಿಮ್ಮ ಅಕೌಂಟಲ್ಲಿರುವ ಅಷ್ಟು ಅಮೌಂಟು ಕಂಪ್ಲೀಟ್ ಅವರ ಒಂದು ಪಾಲಾಗುತ್ತೆ. ಒಂದು ವೇಳೆ ಈ ರೀತಿ ಯಾರಾದರೂ ನೀವು ಹಣ ಕಳ್ಕೊಂಡಿದ್ರೆ ಕೂಡಲೇ 1930 ಕರೆ ಮಾಡಿ ನಿಮ್ಮ ಒಂದು ದೂರನ್ನು ದಾಖಲಿಸ್ಬೋದಾಗಿದೆ, ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಬೇಕು. ಇದು ಏನಿದೆ 24 ಗಂಟೆ ಒಳಗಡೆ ನೀವು ನಿಮ್ಮ ದೂರನ್ನು ದಾಖಲಿಸಬೇಕಾಗುತ್ತೆ. ಈ ಡಿಜಿಟಲ್ ಅರೆಸ್ಟ್ನಿಂದ ಪಾರಾಗೋದು ಹೇಗೆ? ಸೈಬರ್ ನೈರ್ಮಲ್ಯ ಅಂದರೆ ಪಾಸ್ವರ್ಡ್ಗಳು ಮತ್ತು ಸಾಫ್ಟ್ವೇರ್ಗಳನ್ನು ನಿಯಮಿತವಾಗಿ ನವೀಕರಿಸುವ ಮೂಲಕ ಅನಧಿಕೃತ ಪ್ರವೇಶದ ಸಾಧ್ಯತೆಗಳನ್ನು ಕಡಿಮೆ ಮಾಡುವುದು. ಏನು ನಿಮ್ಮ ಒಂದು ಸಾಫ್ಟ್ವೇರ್ಗಳಿದೆ ಅವನ್ನ ಆಗಾಗ್ಗೆ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ನಿಮ್ಮ ಪಾಸ್ವರ್ಡ್ಗಳನ್ನ ಬೇರೆ ಯಾರಿಗೂ ತಿಳಿಯದ ಹಾಗೆ ಪದೇ ನಿಮಗೆ ಒಂದು ಮಾತ್ರ ತಿಳಿದಿರೋ ಥರ ಅವನ್ನು ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಫಿಶಿಂಗ್ ಪ್ರಯತ್ನಗಳು. ಸಂಶಯಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದನ್ನು ತಡೆಯುವ ಮೂಲಕ ಅಥವಾ ಅಪರಿಚಿತ ಮೂಲಗಳಿಂದ ಲಗತ್ತುಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದರಿಂದ ಮತ್ತು ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಮೊದಲು ಇಮೇಲ್ಗಳು ಮತ್ತು ಸಂದೇಶಗಳ ನ್ಯಾಯಸಮ್ಮತತೆಯನ್ನು ದೃಢೀಕರಿಸುವ ಮೂಲಕ ಇವುಗಳನ್ನು ತಪ್ಪಿಸಬಹುದು. ನೀವು ಯಾವುದೇ ಒಂದು ಸಂಶಯಾಸ್ಪದ ಲಿಂಕ್ ಅಂದರೆ ನೀವು ಯಾವುದೋ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ತಿದ್ದೀರ ಅಂದರೆ ಆ ವೆಬ್ಸೈಟ್ ಲಿಂಕ್ನ ಪ್ರತಿಯೊಂದು ಅಕ್ಷರನೂ ಒಂದು ಸಲ ಅಬ್ಸರ್ವ್ ಮಾಡಿ. ಏನಾದರೂ ಚೇಂಜಸ್ ಇದೆಯಾ, ಲೆಟರ್ಸು ಸಣ್ಣ ಚೇಂಜಸ್ ಇರುತ್ತೆ. ಆ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ರು ಅಂತಂದರೆ ಅದು ಖಂಡಿತವಾಗ್ಲೂ ನಿಮ್ಮ ಅಮೌಂಟನ್ನ ಕಳ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ ಅಪರಿಚಿತರು, ಈ ಹ್ಯಾಕರ್ಸು ನಿಮ್ಮ ಒಂದು ಫೋನ್ನ ಹ್ಯಾಕ್ ಮಾಡಲಿಕ್ಕೆ ನಿಮಗೆ ಈ ರೀತಿ ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಎಲ್ಲನೂ ನೀವೇ ದಾರಿ ಮಾಡಿಕೊಡೋದು ಇರುತ್ತದೆ. ಸೊ ಆದ್ದರಿಂದ ಈ ರೀತಿ ಯಾವುದೇ ಸಂಶಯಾಸ್ಪದ ಲಿಂಕ್ಗಳನ್ನು ದಯವಿಟ್ಟು ನೀವು ಟಚ್ ಮಾಡಿಬಿಡಿ. ಹಾಗೆ ಯಾವುದಾದ್ರೂ ನಿಮಗೆ ಒಂದು ಇಂಟರ್ನೆಟ್ಟಲ್ಲಿ ಯಾವುದೋ ಒಂದು ಫೋಟೋ ಬೇಕು, ಏನೋ ಬೇಕು, ಥರ್ಡ್ ಪಾರ್ಟಿ
ಏನು ಕೊಟ್ಟಿರ್ತಾರೆ ಅಲ್ಲಿಂದ ಯಾವುದೇ ಒಂದು ಡೌನ್ಲೋಡ್ಸ್ನ ಮಾಡಬೇಡಿ. ಸುರಕ್ಷಿತ ಸಾಧನಗಳು. ಪ್ರತಿಷ್ಠಿತ ಆಂಟಿವೈರಸ್ ಮತ್ತು ಆಂಟಿ ಮಾಲ್ವೇರ್ಗಳ ಪರಿಹಾರಗಳನ್ನು ಸ್ಥಾಪಿಸುವ ಮೂಲಕ ಮತ್ತು ಇತ್ತೀಚಿನ ಭದ್ರತಾ ಪ್ರೋಟೋಕಾಲ್ಗಳೊಂದಿಗೆ ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ನವೀಕೃತವಾಗಿರಿಸುವುದರ ಮೂಲಕ. ಏನು ನೀವು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿರ್ತೀರಿ, ಹಾಗಾಗಿ ಆಯಾ ಅಪ್ಲಿಕೇಶನ್ ಕಂಪ್ನಿಗಳು ಅವರ ಒಂದು ಅಪ್ಲಿಕೇಶನ್ನ ಪ್ರೊಟೆಕ್ಷನ್ನ ಇಂಪ್ರೂವ್ ಮಾಡ್ತಾ ಇರುತ್ತೆ. ಇಂಪ್ರೂವ್ ಮಾಡಿ ಗೂಗಲು ಪ್ಲೇಸ್ಟೋರ್ ಇರ್ಬೋದು, ಮೈಕ್ರೋಸಾಫ್ಟು ಆ್ಯಪ್ ಸ್ಟೋರಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಅವರವರ ಒಂದು ಅಪ್ಲಿಕೇಶನ್ಗಳನ್ನ ಪದೇ ಅವರು ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ. ಅಂದರೆ ಹ್ಯಾಕರ್ಸ್ ಎಷ್ಟು ಇಂಪ್ರೂವ್ ಆಗ್ತಿರ್ತಾರೆ, ಅದೇ ರೀತಿ ಇವರು ಸಹ ತಮ್ಮ ಅಪ್ಲಿಕೇಶನ್ ಸೆಕ್ಯೂರಿಟಿನ ಇಂಪ್ರೂವ್ ಮಾಡ್ತಾ ಇರ್ತಾರೆ. ನೀವು ಆಗಾಗ್ಗೆ ನಿಮ್ಮ ಅಪ್ಲಿಕೇಶನ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರಿ. ಹಾಗೆ ಆ್ಯಂಟಿ ವೈರಸ್ಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ನೀವು ಹ್ಯಾಕರ್ಗಳ ಕೈಗೆ ಸಿಗೋದನ್ನ ತಪ್ಪಿಸ್ಕೊಳ್ಬೋದು. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಗಳು, VPNಗಳು. ಇಂಟರ್ನೆಟ್ ಸಂಪರ್ಕಗಳನ್ನು ಎನ್ಕ್ರಿಪ್ಟ್ ಮಾಡಲು VPNಗಳನ್ನು ಬಳಸಿಕೊಳ್ಳಬಹುದು. ಹೀಗಾಗಿ ಗೌಪ್ಯತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. 5 ವೆಕ್ಟರ್ಸ್ ಆಫ್ ಸೈಬರ್ ಪ್ರೊಟೆಕ್ಷನ್: ಸೇಫ್ಟಿ, ಆಕ್ಸೆಸಿಬಿಲಿಟಿ, ಪ್ರೈವಸಿ, ಅಥೆಂಟಿಸಿಟಿ, ಸೆಕ್ಯೂರಿಟಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ಡಿಜಿಟಲ್ ಹೌಸ್ ಅರೆಸ್ಟ್ ಸ್ಕ್ಯಾಮ್. ಇದನ್ನು ಯಾರೂ ನಿಮ್ಮನ್ನು ಕಾಪಾಡಲಿಕ್ಕೆ ಬರೋದಿಲ್ಲ. ದಯವಿಟ್ಟು ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ, ನಿಮ್ಮನ್ನು ನೀವೇ ಕಾಪಾಡಿಕೊಳ್ಬೇಕು. ಸೈಬರ್ ಹ್ಯಾಕರ್ಸ್ ಕೈಗೆ ನೀವೇನೋ ಸಿಕ್ಬಿಟ್ರಿ ಅಂತಂದರೆ, ಡಿಜಿಟಲ್ ಅರೆಸ್ಟ್ ಆದರೆ ಅಂದರೆ ನಿಮ್ಮನ್ನು ಕಾಪಾಡೋಕ್ಕೆ ಹತ್ತಿರದಲ್ಲಿ ಯಾರೂ ಇರೋದಿಲ್ಲ. ಆಗೋದಕ್ಕಿಂತ ಪ್ರಿವೆಂಟಾಗಿ ನೀವು ನಿಮ್ಮನ್ನು ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.